ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಪಲ್ಲಾಗಿ ಒಂದೇ ಒಂದು ಸ್ಟೆಪ್ಪಲ್ಲೇ ಹಾಕುವಂಥ ಒಂದು ಹೊಸ ರೀತಿಯ ಸ್ಯಾರಿ ಕುಚ್ ಡಿಸೈನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಇಲ್ಲಿ ಅದಕ್ಕೆ ನಾನು 6 ಎಳೆ ದಾರನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು 7 ಎಳೆ ಮಾಡ್ಕೊಳ್ಳಿ, ಅಂದರೆ ಇನ್ನೂ ಸ್ವಲ್ಪ ಡಿಸೈನು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ನಾನು 6 ಎಳೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲ ಬೇಕಂದರೆ 6 ಎಳೆ ಕೂಡ ಮಾಡ್ಕೊಳ್ಳಿ. ಸೊ ಫಸ್ಟ್ ಸೀರೆಗೆ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಚೈನ್ಸ್ ಹಾಕೋಣ. ಸೊ ಇಲ್ಲಿ 5 ಚೈನ್ಸ್ ಹಾಕ್ಕೊಳ್ಳಿ. ಇಲ್ಲಿ ಕುಚ್ಚು ಕಟ್ಟೋಕ್ಕೆ ನಾನು ಈ 5 ಚೈನ್ಸ್ನ ಯೂಸ್ ಮಾಡ್ತಾ ಇರೋದು. ಸೊ 5 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತನ್ನಿ. 2 ದಾರ ಇರುತ್ತೆ, ಆ 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶಾ ಅಂದ್ರೂ ಒಂದೇ, ಲಾಕ್ ಅಂದ್ರೂ ಒಂದೇ. ಸೊ ಇಲ್ಲಿ 1 ಟೈಮ್ ಲಾಕ್ ಮಾಡ್ಕೊಂಡ್ಮೇಲೆ 2 ಸರ್ತಿ ಸಿಂಗಲ್ ಕ್ರೋಶಾಗಳನ್ನ ಮಾಡಿ ಫಸ್ಟ್ 2 ಲಾಕ್ಸು 5 ಚೈನು, ಅದಾದಮೇಲೆ 3 ಸಿಂಗಲ್ ಕ್ರೋಶಾಗಳು ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಮೀಡಿಯಮ್ ಸೈಜ್ದು ಈ ರೀತಿ ಪ್ಲೇನ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಬೀಡನ್ನ ಆ್ಯಡ್ ಮಾಡಿ ಮಾಡಿಕೊಂಡು ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ 2 ಚೈನ್ಸ್ ಹಾಕ್ಕೊಳ್ಳಿ. ಇಲ್ಲಿ 1 ಚೈನ್ 2 ಚೈನ್. ಸೊ 2 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಒಂದು ಸರ್ತಿ ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಕೂಡ 2 ಚೈನ್ನ ಹಾಕ್ಕೋಬೋದು. ಸೊ ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಕಂಟಿನ್ಯೂ ಕೂಡ ಇದೇ ರೀತಿ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲ ಬೇಕಂದರೆ 2 ಚೈನ್ ಹಾಕ್ಕೊಳ್ಳಿ ಲಾಕ್ನ ಮಾಡಿಕೊಂಡು, ಇಲ್ಲಾಂದರೆ ಇದೇ ರೀತಿ ವಿತೌಟ್ ಲಾಕೆ 2 ಚೈನ್ಸ್ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ 7 ಚೈನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೊ 7 ಚೈನ್ನ ಹಾಕ್ಕೊಂಡು ಈಗ ಬ್ಯಾಕ್ ಸೈಡ್ ಸೀರೆನ ಒಂದು ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ. ಸೊ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಲಾಕ್ ನಮ್ಗೆ ಯಾವ್ದು ಕಾಣಿಸುತ್ತೆ ನೋಡಿ, 3 ಲಾಕ್ ಇದೆಯಲ್ಲ. ಸೊ ಅದರಲ್ಲಿ ಫಸ್ಟ್ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಈ 7 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಟೋಟಲ್ 3 ಲಾಕ್ ಇದ್ದಾವೆ. ಆ 3 ಲಾಕಲ್ಲಿ 2 ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಈಗ ಸೀರೆನ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಬೇಕು. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದಾಗಿರೋದ್ರಿಂದ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಟರ್ನ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಸೊ ಫ್ರಂಟ್ ಸೈಡ್ ಟರ್ನ್ ಮಾಡಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 7 ಚೈನ್ ಏನಿದೆಯಲ್ಲ ಆ ಗ್ಯಾಪಲ್ಲಿ ನಿಡಲ್ ಹಾಕಿ ದಾರ ತರಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ, ಈ 3 ದಾರನ ಒಂದೇ ಸತಿ ತೆಗಿಬೇಕು. ಸೊ ಇದಕ್ಕೆ ಹಾಫ್ ಡಬಲ್ ಕ್ರೋಶಾ ಅಂತಾರೆ. ಸೊ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಆ 7 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರನ ಒಂದು ಮಾಡಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶಾಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನಾವಿಲ್ಲಿ ಕಂಟಿನ್ಯೂ 5 ಹಾಫ್ ಡಬಲ್ ಕ್ರೋಶಾಗಳನ್ನ ಹಾಕ್ಕೊಳ್ಳೋಣ. ಸೊ 5 ಹಾಫ್ ಡಬಲ್ ಕ್ರೋಶಾ ಹಾಕ್ಕೊಂಡು ನಾನು ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ಈ ಡಿಸೈನ್ಗೆ, ಈ ಆರ್ಚಲ್ಲಿ ಕೂಡ. ಸೊ 5 ಹಾಫ್ ಡಬಲ್ ಕ್ರೋಶಾಗಳನ್ನ ಹಾಕ್ಕೊಂಡ್ಮೇಲೆ ಈಗ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ನಾನಿಲ್ಲಿ ಫಸ್ಟ್ ಏನು ತೊಗೊಂಡಿದ್ದೀನಲ್ಲ ಅದೇ ಸೇಮ್ ಸೈಜ್ ಬೀಡನ್ನೇ ತೊಗೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ ದಾರ ಸುತ್ತಿ ಮತ್ತು 7 ಚೈನ್ ಗ್ಯಾಪಿಗೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಿ ಹಾಫ್ ಡಬಲ್ ಕ್ರೋಶಾಗಳನ್ನ ಮಾಡ್ಕೋಬೇಕು. ಈ ಸೈಡು ಕೂಡ 5 ಹಾಫ್ ಡಬಲ್ ಕ್ರೋಶಾಗಳನ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಇಡಿಸುತ್ತೆ ಅಂತಂದರೆ 6 ಹಾಫ್ ಡಬಲ್ ಕ್ರೋಶಾ ಒಂದು ಬೀಡು ಮತ್ತು 6 ಹಾಫ್ ಡಬಲ್ ಕ್ರೋಶಾ ಈ ರೀತಿ ಆದರೂ ಮಾಡ್ಕೊಳ್ಳಿ, ಇಲ್ಲ 5 ಆದರೂ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 5 ಹಾಫ್ ಡಬಲ್ ಕ್ರೋಶಾ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ನೀವು ಈ ಆರ್ಚ್ಗೆ ಹ್ಯಾಂಗಿಂಗ್ ಬೀಡ್ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ನೀಟಾಗಿ ಒಂಥರ ಡಿಸೈನ್ ಚೇಂಜ್ ಕಾಣಿಸುತ್ತೆ. ಬೇಕಂದರೆ ಹ್ಯಾಂಗಿಂಗ್ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದೇ ರೀತಿ ಬೀಡನ್ನ ಆ್ಯಡ್ ಮಾಡಿ, ಇಲ್ಲ ಇನ್ನೂ ಪುಟ್ಟದಾದರೂ ಬೀಡನ್ನ ಆ್ಯಡ್ ಮಾಡಿ, ಅದು ನಿಮ್ಮ ಇಷ್ಟ. ಸೊ ನಿಮ್ಗೆ ಯಾವ್ದು ಬೇಕೋ ಆ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ 5 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಲಾಸ್ಟಲ್ಲಿ 1 ಹಾಫ್ ಡಬಲ್ ಕ್ರೋಶಾನ ಈ ಲಾಕಿಗೆ ಮಾಡಬೇಕು. ನಾವೇನು ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ 1 ಹಾಫ್ ಡಬಲ್ ಕ್ರೋಶಾಗಳನ್ನ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಅದನ್ನ ಈ ಲಾಕ್ ಏನಿದೆಯಲ್ಲ ಫಸ್ಟು ಲಾಕು, ಆ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ದೂರ ಆಗಿದೆ ಅದು. ಸೊ ನೀವು ಅದರ ಪಕ್ಕನೇ ತುಂಬ ಹತ್ತಿರದಲ್ಲೇ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿಕೊಂಡು ಅಂದರೆ ಇಲ್ಲಿ ಈ ಸೈಡು 3 ತುಂಬ ಹತ್ತಿರ ಲಾಕ್ ಮಾಡಿದ್ದೀವಲ್ಲ ನಾವು. ಸೊ ಇವುದು ಒಂದು ಸ್ವಲ್ಪ ದೂರ ಆಗಿದೆ. ನೆಕ್ಸ್ಟ್ ಆರ್ಚಲ್ಲಿ ನಾನು ಕರೆಕ್ಟಾಗಿ ಮಾಡಿದ್ದೀನಿ. ಸೊ ನೀವು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಸೊ ಈ ಸೈಡು 3 ಲಾಕು, ಈ ಸೈಡು 3 ಲಾಕು, ಅಂದರೆ ನಿಮಗೆ ಆರ್ಚ್ ನೋಡೋಕ್ಕೆ ಸೇಮ್ ಕಾಣಿಸುತ್ತೆ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಕುಚ್ಚಿಗೆ ಸ್ಪೇಸ್ ಬಿಡೋಣ. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೀವು ಕುಚ್ಚು ಬೇಡ, ಇದೇ ರೀತಿ ಇನ್ನೂ ಒಂದು ಆರ್ಚ್ ಬೇಕಂದರೆ ಇನ್ನೊಂದು ಆರ್ಚ್ ಹಾಕ್ಕೊಂಡು ಕುಚ್ಚಿಗೆ ಸ್ಪೇಸ್ನ ಬಿಟ್ಕೋಬೋದು. ಇಲ್ಲಾಂದರೆ 3 ಆರ್ಚು 1 ಕುಚ್ಚು ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಇಲ್ಲಿ 3 ಟೈಮ್ಸ್ ಲಾಕ್ ಮಾಡಿದ್ದೀನಿ. 5 ಚೈನ್ ಹಾಕಿದ ಮೇಲೆ 3 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸೊ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಸೇರಿಸಿ 2 ಅಂದರೆ 1 2 ಹೀಗೆ ಡೈರೆಕ್ಟಾಗಿ 2 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ಮೇಲೆ ಈಗ ಮತ್ತೆ 7 ಚೈನ್ಸ್ ಹಾಕ್ಕೊಳ್ಳೋಣ.
7 ಚೈನ್ಸ್ನ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ, ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಲಾಕ್ ಏನಿರುತ್ತೆ ಅಲ್ಲ, ನಮಗೆ ಯಾವುದು ಫಸ್ಟ್ ಲಾಕ್ ಬರುತ್ತಲ್ಲ ಆ ಲಾಕಿಗೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಇರುತ್ತೆ, ಆ ಲಾಕಿಗೆ ಕೂಡ ಒಂದು ಸತಿ ಲಾಕ್ ಮಾಡಿ, 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ. ಟರ್ನ್ ಮಾಡಿದ ಮೇಲೆ ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ, ಮತ್ತು ಸೇಮ್ 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ 7 ಚೈನ್ ಗ್ಯಾಪಿಗೆ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೋಶೆ ಮಾಡಿ. ಸೊ ಇಲ್ಲಿ 5 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ನಾನು ಫಸ್ಟೇ ಹೇಳಿದೆ ನಿಮಗೆ 7 ಎಳೆ ದಾರ ತೊಗೊಳ್ಳಿ ಅಂತ, ಅಂದರೆ ನಿಮಗೆ ಇದು ಡಿಸೈನ್ ಇನ್ನೂ ಸ್ವಲ್ಪ ಥಿಕ್ಕಾಗಿ ಇನ್ನೂ ಸ್ವಲ್ಪ ಬ್ರಾಡಾಗಿ ಕಾಣಿಸುತ್ತೆ. ನಿಮಗೆ ಇದು 6 ಎಳೆ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಚಿಕ್ಕದು ಅನಿಸುತ್ತೆ. ಸೊ 7 ಎಳೆ ತೊಗೊಂಡ್ರೆ ಇನ್ನೂ ನೀಟಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಥಿಕ್ಕಾಗಿ. ಸೊ 7 ಎಳೆ ಅಥವಾ 8 ಎಳೆ ಕೂಡ ತೊಗೋಬೋದು. ಸೊ ನಾನಿಲ್ಲಿ 6 ತೊಗೊಂಡಿದ್ದೀನಿ ಎಳೆನ, ನೋಡಿಕೊಂಡು ನೀವು ತೊಗೊಳ್ಳಿ. ಇಲ್ಲಿ 5 ಹಾಫ್ ಡಬಲ್ ಕ್ರೋಶೆ ಹಾಕಿದ್ಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ, ಮತ್ತು ಈ ಸೈಡ್ ಕೂಡ 5 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಬೀಡ್ನ ಲಾಕ್ ಏನು ಮಾಡೋದು ಬೇಡ, ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಿ. ನೀವು ಇಲ್ಲಿ ಈ ಬೀಡ್ಗೆ ಹ್ಯಾಂಗಿಂಗ್ ಬೀಡ್ಸ್ ಆ್ಯಡ್ ಮಾಡಿ, ಇಲ್ಲಾಂದರೆ ಕ್ರಿಸ್ಟಲ್ ಬೀಡ್ಸ್ ಬರುತ್ತೆ ನೋಡಿ ಹ್ಯಾಂಗಿಂಗಿಂದು ಕಲರ್ದು ಸೀರೆಗೆ ಮ್ಯಾಚಿಂಗು. ಸೊ ಆ ಬೀಡನ್ನ ಆ್ಯಡ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ನೋಡಿಕೊಂಡು ನಿಮ್ಗೆ ಯಾವ ಬೀಡ್ ಬೇಕೋ ಆ ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಬೀಡ್ ಆ್ಯಡ್ ಮಾಡಬೇಕು, ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ನೀವು ಈ ಸೈಡು 5 ಹಾಫ್ ಡಬಲ್ ಕ್ರೋಶೆ ಮಾಡಿದ್ಮೇಲೆ ಲಾಸ್ಟ್ ಒಂದು ಹಾಫ್ ಡಬಲ್ ಕ್ರೋಶೆನ ಈ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ಮಾಡಿಕೊಂಡು ಈಗ ಇದೇ ರೀತಿ ಆರ್ಚ್ ಫಾರ್ಮ್ ಆದಮೇಲೆ ಇದ್ರ ಪಕ್ಕದಲ್ಲೇ ಲಾಕ್ ಮಾಡಿ. ನಾನು ಫಸ್ಟು ಒಂದು ಸ್ವಲ್ಪ ದೂರ ಮಾಡಿದ್ದೀನಿ, ಇಲ್ಲಿ ಸೆಕೆಂಡ್ ಟೈಮು ಕರೆಕ್ಟ್ ಮಾಡಿದ್ದೀನಿ ನೋಡಿಲಿ. ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 5 ಚೈನ್ಗೆ ಕುಚ್ಚಿಗೆ ಸ್ಪೇಸ್ ಬಿಡೋಣ. ಸೊ 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಇದೇ ರೀತಿ ಆರ್ಚ್ಗಳನ್ನ ಕಂಟಿನ್ಯೂ ಹಾಕ್ಕೊಂಡು ಹೋಗಿ. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಹಾಕ್ಬೋದು. ಈ 5 ಚೈನ್ ಏನು ಗ್ಯಾಪ್ ಇದೆನಾ ಅಲ್ಲಿ ಕುಚ್ಚನ್ನ ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಪೂರ್ತಿ ಆದಮೇಲೆ ಡಿಸೈನ್ ನಿಮಗೆ ಫೈನಲ್ ಆಗಿ ಲುಕ್ಕು ಈ ರೀತಿ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ನೋಡ್ಬೋದು ಇಲ್ಲಿ ತುಂಬ ನೀಟಾಗಿ ತುಂಬ ಸ್ಟಿಫ್ ಆಗಿದೆ, ಯಾವುದೇ ರೀತಿ ರಿಂಕಲ್ಸ್ ಇಲ್ಲ. ಆಮೇಲೆ ಅಲ್ಲಿ ತುಂಬ ಪುಟ್ ಬೇಬಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ, ಯಾಕಂದರೆ ಆರ್ಚ್ ತುಂಬ ಚಿಕ್ಕದಿದೆಯಲ್ಲ. ಸೊ ಅದಕ್ಕೆ 187 ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ ನಾನಿಲ್ಲಿ. ನೀವು ಬೇಕಂದರೆ 2 ಆರ್ಚ್ ಆದಮೇಲೆ ಒಂದು ಕುಚ್ಚಿಗೆ ಸ್ಪೇಸ್ನ ಬಿಟ್ಕೋಬೋದು, ಇಲ್ಲಾಂದರೆ ಇದೇ ರೀತಿ ಕೂಡ ನೀವು ಕಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ಹೊಸ ವಿಡಿಯೋಗಳನ್ನ ನೋಡ್ಬೋದು. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.